ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತಮಿಳುನಾಡಿನ ಪೊಲ್ಲಾಚಿಯಿಂದ 14 ಕಿಲೋಮೀಟರ್ ದೂರದಲ್ಲಿರುವಂಥ ಮಾಸಾಣಿ ಅಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಇದರ ವಿಶೇಷತೆ ಏನು ಅಂತ ಇಲ್ಲಿ ಒಬ್ಬರು ಗುರುಗಳು ಸಿಕ್ಕಿದ್ದಾರೆ, ಇವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮಹಾದೇವನ್, ಗುರುಜಿ ಅಂತ ಕರೀತಾರೆ. ನಾವು ಮೂಲತಃ ಕೊಳ್ಳೇಗಾಲದವರು, ನಗರ ಡಿಸ್ಟಿಕ್ಕು. ಇಲ್ಲಿ ತಿಂಗಳಿಗೆ ಒಂದ್ಸಲಿ ಅಥವಾ 2 ಸರಿ ಬರ್ತಾ ಇರ್ತೀವಿ. ಸರ್, ಈ ಮಾಸಾಣಿ ಅಮ್ಮ ಟೆಂಪಲ್ಗೆ ನೀವು ಪದೇ ಪದೇ ಏನಕ್ಕೆ ಬರ್ತೀರಾ? ಇಲ್ಲಿ ವಿಶೇಷತೆ ಏನೋ ಡೀಟೇಲ್ ಆಗಿ ಹೇಳ್ಕೊಡಿ ಸರ್. 1995ರಲ್ಲಿ ಯಾರೊಬ್ಬರು ಕರ್ಕೊಂಡು ಬಂದರು ನಮ್ಮ ಗುರುಗಳು. ಇಲ್ಲಿ ವಿಶೇಷ ಏನಂತಂದರೆ, ಯಾರು ಮಾಟ ಮಂತ್ರ ಮಾಡಿರ್ತಾರೆ, ಯಾರು ದುಡ್ಡು ಇಸ್ಕೊಂಡು ವಾಪಸ್ ಕೊಡಲ್ಲ, ದೃಷ್ಟಿ ದೋಷ ಇರುತ್ತೆ, ವ್ಯಾಪಾರ ವಹಿವಾಟಿಗೆ ಏನು ನಡೆಯಲ್ಲ, ನಾವು ಮಂಕಾಗಿರೋದಕ್ಕೆ ಈ ದೇವರು ನಮಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ವಿಶೇಷತೆ ಅಂದರೆ ಬಂದು ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಇದು 2-3 ಸ್ಟೋರಿಗಳಿದೆ ಇದ್ದು. ಇಲ್ಲಿ ದೇವರು ಮಲಗಿರುತ್ತೆ, ಮುಂದ್ಗಡೆ ಅದು ಮಗು ಇರುತ್ತೆ. ಇದು ಒಂದು ಕತೆ ಇದೆ, ಒಂದು ದಂತಕಥೆ ಇದೆ. ಅದು ಇನ್ನು ಯೂಟ್ಯೂಬಲ್ಲಿ ನೋಡ್ಬೋದು, ಹೊಡೆದೇ ಬರುತ್ತೆ. ಮಾಸಾಣಿ ಅಮ್ಮ ಪೊಳ್ಳಾಚಿಯಿಂದ ಒಂದು 14-15 ಕಿಲೋಮೀಟರಲ್ಲಿ ಆನೆಮಲೆ ಅಂತಿದೆ. ಅದು ಹೊಡೆದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ ನಿಮಗೆ. ಈ ಕ್ಷೇತ್ರದ ಮೇನ್ ವಿಶೇಷ ಏನಪ್ಪ ಅಂದರೆ, ಯಾರೋ ದುಡ್ಡು ಇಸ್ಕೊಂಡು ಕೊಡಲ್ಲ, ಮತ್ತು ತುಂಬ ತೊಂದರೆ ಮಾಡೋರಿಗೆ, ದೃಷ್ಟಿದೋಷ ಇರೋದಕ್ಕೆ, ಮಾಟ ಮಂತ್ರ ತಂತ್ರ ಮಾಡೋರಿಗೆ ಇಲ್ಲಿ ಒಂದು ಸಣ್ಣ ದೇವತೆ ಮುಂದೆ ಅದ್ರ ಮುಂದೆ ಇದೆ. ಅದನ್ನು ಮೆಣಸಿಕಾಯಿ ತೊಗೊಂಡು ಅಲ್ಲಿ ಬಂದು ಚೆನ್ನಾಗಿ ಅರ್ದಿ ಅದನ್ನು ಮೆತ್ತಿದ್ರೆ ಅವಳು ಅದನ್ನು ಉರಿ ತಗೋತಾಳೆ. ಒಂದು ಕಲ್ಲಿನ ಮೂರ್ತಿ ಇದೆ, ಆ ಕಲ್ಲಿನ ಮೂರ್ತಿಗೆ ನಮ್ಮ ಏನು ಸಂಕಲ್ಪ ಮಾಡಿಕೊಟ್ಟಿರ್ತೀವಿ ಇಂಥ ದುಡ್ಡು ಕೊಡಲ್ಲ, ದುಡ್ಡು ಕೊಡೋಂಗೆ ಮಾಡು, ಅದು ನಮಗೆ ಮಾಟ ಮಂತ್ರ ಮಾಡಿದರೆ ನೀನೇ ನೋಡ್ಕೊ ಅಂತ ಹೇಳಿದ್ರೆ ಅದು ಕೆಲಸ ಕೆಲವ್ರಿಗೆ ಆಗುತ್ತೆ. ಅವ್ರು ಸತ್ಯವಾಗಿದ್ದರೆ, ಅವ್ರು ಮಾಡಂಗಿದ್ರೆ, ಅವ್ರ ಗ್ರಹಚಾರದಲ್ಲಿ ಏನಾದ್ರು ತೊಂದರೆಗಳಿದ್ರೆ ಗ್ಯಾರಂಟಿ ಆಗುತ್ತೆ. ಇಷ್ಟು ಮಾತ್ರ ಇದೆ, ಯಾಕಂದರೆ ನನಗೆ ಅನುಭವ ಆಗಿದೆ. ನಾನು ಸುಮಾರು ಜನ ಕರ್ಕೊಂಡ್ಬರ್ತಾ ಇದ್ದೀನಿ. ಇಲ್ಲಿವರೆಗೆ ಒಂದು 500-600 ಜನ ಕರ್ಕೊಂಬಂದಿದ್ದೀನಿ, ಕರ್ಕೊಂಡು ಬರ್ತಾನೆ. ಒಂದು ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸರಿ ಅಂತ ನಾನು ಬಂದೇ ಬರ್ತೀನಿ. ಇಷ್ಟೊಂದು ದೇವ್ರುಗಳಿದ್ರು ದೈವಶಕ್ತಿ, ನೀವು ಕೊಳ್ಳೇಗಾಲದವ್ರು ಆಗಿದ್ಕೊಂಡು ಕರ್ನಾಟಕದವ್ರು ಆಗಿದ್ಕೊಂಡು ತಮಿಳ್ನಾಡಲ್ಲಿರುವಂಥ ಈ ಮಾಸಾಣಿ ಅಮ್ಮ ದೇವ್ರ ಮೇಲೆ ಯಾಕಷ್ಟು ನಿಮಗೆ ನಂಬಿಕೆ ಜಾಸ್ತಿ? ಇಲ್ಲಿ ನಾವು ಫಸ್ಟು ಕರ್ಕೊಂಬಂದಿರೋಲ್ಲಿ ಕೆಲಸಗಳು ಸುಮಾರು ಆಗಿದೆ. ಮತ್ತು ಇದು ಈ ಉಗ್ರ ದೇವತೆ ಬಂದು ಕೆಲಸಗಳನ್ನ ಸುಮಾರು ಜನಕ್ಕೆ ಮಾಡಿಕೊಟ್ಟಿದೆ. ಬೇರೆ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತೀನಿ. ಒಂದೊಂದು ದೇವತೆಗೆ ಒಂದೊಂದು ವಿಶೇಷ ಇದೆ. ಇದು ಮಾಟ ಮಂತ್ರ ಮಾಡಿದವ್ರಿಗೆ, ತೊಂದರೆ ಮಾಡಿದವ್ರಿಗೆ, ದುಡ್ಡು ಬರೋರಿಗೆ ಈ ದೇವತೆ ಇದು ಸರಿ ಅನಿಸಿದೆ. ಅದರಿಂದ ಇಲ್ಲಿಗೆ ಎಲ್ಲರೂ ಕರ್ಕೊಂಬರ್ತೀನಿ, ಬರ್ತಾರೆ. ಕೆಲವ್ರಿಗೆ ಆಗದೆ ಹೋಗಿರ್ಬೋದು. 90% ಕೆಲಸಗಳಾಗಿದೆ ಸುಮಾರು ಜನ. ಇದೇ ದೇವ್ರನ್ನ ನಂಬ್ಕೊಂಡಿದ್ದೀನಿ. ಈಗ ಇದೇ ದೇವ್ರನ್ನ ಪೂಜೆ ಮಾಡೋದು, ಇದೇ ದೇವ್ರನ್ನ ಮಾಡ್ಕೊಂಡು ತಿಂಗಳಿಗೆ ಒಂದ್ಸರಿ ಬರ್ತೀನಿ ಅಂದರೆ ಇದರಿಂದ ಕೆಲಸಗಳು ಸುಮಾರು ಆಗಿದೆ. ನನಗೆ ಸುಮಾರು ಆಗ್ತಾ ಇದೆ. ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಏನು ತೊಂದರೆ ಇದೆ ಅವ್ರಿಗೂ ಬಗ್ಗೆ ಇರುತ್ತೆ. ನೀವು ಈಗ ಕರ್ಕೊಂಡು ಬಂದಿದ್ದೀನಿ ಅವ್ರನ್ನ, ಅವ್ರಿಗೇನಾಗಿದೆ ಅವರನ್ನು ನೀವು ಕೇಳ್ಬೋದು. ನೀವು ಶಾಸ್ತ್ರ ಭವಿಷ್ಯ ಆ ಥರದ್ದೇನ ಹೇಳ್ತೀರಾ ಸರ್? ಹೌದೌದು, ಶಾಸ್ತ್ರ ಅದೇ ಫ್ಯಾಮಿಲಿಯವ್ರು. ನಾವು ತಂತ್ರ ಮಂತ್ರ ಫ್ಯಾಮಿಲಿಯವರೇನೆ. ತಾತನಿಂದ ನಮಗೆ ಬಡವಳಿಯಾಗಿ ಬಂದಿದೆ. ಯಾವುದೇ ರೀತಿ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ಪಬ್ಲಿಸಿಟಿ ಮಾಡ್ಕೊಳ್ದೇನೆ ಬೆಳೆದಿರೋ ಅಂಥವ್ರು ನಾವು. ವೈದಿಕ ಪದ್ಧತಿಗಳಾಗಲಿ ಪ್ರತಿಯೊಂದರಲ್ಲಾಗಲಿ ನಮ್ಮ ಫ್ಯಾಮಿಲಿ ಮೊದಲಿಂದನೂ ಇದ್ದಾರೆ. ಅಂದರೆ ನೀವು ಸಿದ್ಧಿ ಮಾಡ್ಕೊಂಡಿರೋದ ವಿದ್ಯೆಗಳು? ಅದನ್ನೆಲ್ಲ ಇಲ್ಲಿ ಹೇಳ್ಬಾರ್ದು. ಈಗ ನಾವು ಎಲೆ ಮರಿ ಕಾಯ್ತಾರೆ ಇದ್ದೀವಿ. ಯಾವುದೇ ರೀತಿ ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಯೂಟ್ಯೂಬ್ ಕೊಟ್ಟಿರೋದು. ನೀವು ಯಾರನ್ನ ಕೇಳ್ಕೊಂಡು ಬಂದಿದ್ದೀರಿ, ಅದರಿಂದ ಕೊಟ್ಟಿದ್ದೀನಿ. ಯಾರಿಗೂ ಇಲ್ಲಿವರೆಗೂ ಕೊಟ್ಟಿಲ್ಲ. ನಮ್ಮ ಊರಲ್ಲಿ ಇರೋಂಥ ಜನಗಳು ಬೇರೆ ಊರಿನವ್ರು, ಯಾರು ಕೊಳ್ಳೇಗಾಲ ತಾಂತ್ರಿಕ ಬೋರ್ಡ್ ಹಾಕೊಂಡಿರೋರಲ್ಲ. ನಮ್ಮ ಊರಿನವರು ಒರಿಜಿನಲ್ ಅಲ್ವೇ ಅಲ್ಲ. ಯಾಕೆಂದರೆ ಕೊಳ್ಳೇಗಾಲ ಅಂತಿದ್ದಂಗೆ ಎಲ್ಲರೂ ಭಯ ಪಡ್ತಾರೆ, ಗೊತ್ತಿರೋರು ಎಲ್ಲರೂ ಭಯ ಪಡ್ತಾರೆ. ಕೊಳ್ಳೇಗಾಲ ಅಂತಿದ್ದಂಗೆ ಮಾಟ ಮಂತ್ರ ಬರೀ ಕೆಟ್ಟದ್ದೇ ಮಾಡ್ತಾರೆ, ಈ ಥರದ್ದೆಲ್ಲ ಆಗುತ್ತೆ, ವಶೀಕರಣ ಅಂಥೇಳಿ. ಹಾಗೆ ಅದರಲ್ಲಿ ಈಗ ಅಟ್ ಪ್ರೆಸೆಂಟು ಇವತ್ತಿನ ಶತಮಾನದಲ್ಲಿ, ಈಗಿನ ಕಾಲದಲ್ಲಿ ಕೊಳ್ಳೇಗಾಲದಲ್ಲಿ ಎಷ್ಟು ಸತ್ಯ ಇದೆ, ಅದರಲ್ಲೆಲ್ಲ ಎಷ್ಟು ಸುಳ್ಳಿದೆ? ಕೊಳ್ಳೇಗಾಲದಲ್ಲೇ ಮಾಡ್ತಾರೆ ಅಂತಲ್ಲ, ಈಗ ಕೇರಳ ಭಾಗದಲ್ಲೂ ಮಾಡ್ತಾರೆ, ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ. ಊರ ಹೆಸರು ಹಂಗಿದೆ. ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ, ಕೆಟ್ಟದ್ದು ಮಾಡ್ಬೋದು, ಒಳ್ಳೇದು ಮಾಡ್ಬೋದು. ದುಡ್ಡುಗೋಸ್ಕರ ಈಗ ಹೊರಗಡೆಯಿಂದ ಬಂದು ಕೊಳ್ಳೇಗಾಲ ಹೆಸರುಗಳನ್ನ ಹಾಕಿ ನಮ್ಮ ಕೊಳ್ಳೇಗಾಲ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲಿ ನಾವು ಒರಿಜಿನಲ್ಲಿ, ನಾವು ಈಗ ತಾತನ ಕಾಲದಿಂದ ಇಲ್ಲೇ ಇದ್ದೀವಿ. ನಮ್ಗೆ ಗೊತ್ತಿರಂಗೆ ನಮ್ಮ ಅಪ್ಪನೂ ಇದೇ ಊರು, ನಮ್ಮ ತಾತನೂ ಇದೇ ಊರು, ಅವರಪ್ಪನೂ ಇದೇ ಊರು. ನಾವುಗಳೆಲ್ಲ ಚಾಲ್ತಿಲ್ಲ ಇಲ್ಲ. ಯಾಕಂದರೆ ನಮಗೆ ಯಾರು ಹಳಬರು ತಾತನ ಕಾಲದಿಂದ ಬರ್ತಿದ್ರು, ಯಾರು ಕೇಳ್ಕೊಂಬರ್ತಾರೆ ಈಗಲೂ ಬರ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲಿ ಬೋರ್ಡ್ ಹಾಕ್ಕೊಂಡಿರೋರು ನಮ್ಮ ಊರಿನವ್ರು ಒಬ್ಬರು ಇಲ್ಲ ಇಲ್ಲಿ. ಈಗೆಲ್ಲ ಬೇರೆಯವ್ರು ಅಂತೀರಾ? ಎಲ್ಲ ಬೇರೆ ಒಬ್ಬರು ಇಬ್ಬರು ಇರ್ಬೋದು ಅಷ್ಟೇ. ಅವ್ರು ಹೊಟ್ಟೆಪಾಡಿಗೆ ಮಾಡ್ತಾರೆ. ಇದರಲ್ಲಿ ದುಡ್ಡು ಕಿತ್ಕೊಳ್ಳೋದು ಮಾಡೋದು ಹಿಂಗೆಲ್ಲ ಸುಳ್ಳು ಹೇಳೋದು ಜಾಸ್ತಿ ಆಗಿದೆ. ಒರಿಜಿನಲ್ ಹಂಗಿಲ್ವೇ ಇಲ್ಲ. ಆ ರೀತಿ ಇದು ವನಸ್ಪತಿಗಳಿಂದ ಮಾಡೋಂಥದ್ದಿದೆ, ತಂತ್ರ ಮಂತ್ರ ಮಾಡೋಂಥದ್ದೆ. ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಈಗ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಯಾಕೆ ಮಾಡಬೇಕು? ಈ ಮಾಟ ಮಂತ್ರ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ನೋಡಿ ಸರ್, ಸುಮ್ಮನೆ ಏನೋ ಕವಡೆ ಬಂದ್ಬಿಡೋದು, ದೇವ್ರು ಬಂದು ಹೇಳೋದೆಲ್ಲ ಸುಳ್ಳು. ಜರ್ಮನ್ ಟೆಕ್ನಾಲಜಿ ನನ್ನ ಹತ್ರ ಒಂದು ಲೆಕೆರಂಟನ, ಡೌಸಿಂಗು, ಸ್ಕ್ಯಾನರು, ಪೆಂಡಲಮ್ ಇದೆ. ಅವ್ರ ಕೈಯಲ್ಲಿ ಪೆಂಡಲಮ್ ಹಾಕ್ತೀನಿ, ಕೆಲವು ಆರಡ ಶಾಸ್ತ್ರ ಹಾಕ್ತೀನಿ. ಅದ್ರ ಜೊತೆಗೆ ಲೆಕೆರಂಟನದಲ್ಲಿ 3.33
6.6 ಜನರಲ್ ಕ್ವಶನ್ಟು 17.6 ಅಂತ ಆ ಮೆಸರ್ಮೆಂಟ್ಸಲ್ಲಿ ನೋಡಿಕೊಂಡು ಲೈನ್ ಹಾಕೊಂಡು ನೋಡಿಕೊಂಡು ನಾನು ಇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಥವಾ ಇವ್ರಿಗೆ ದೃಷ್ಟಿದೋಷ ಆಗಿದೆ ಅಂತ ಹೇಳ್ತೀನಿ. ಆ ಆಧಾರಿತ ಮೇಲೆ ಅವ್ರಿಗೆ ಒಂದು ವೈಟ್ ಶೀಟಲ್ಲಿ ಬರ್ಕೊಡ್ತೀನಿ. ಅವರು ನನ್ನನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ನಿಜನ ಸುಳ್ಳ ಅವ್ರಿಗೆ ಗೊತ್ತಾಗಬೇಕು. ನಾನು ಕೇಳಲ್ಲ ಅದನ್ನು. ಅವ್ರು ಬರ್ತಾರೆ, ತೋರಿಸಿದ್ದೀನಿ, ಕೆಲಸ ಆದಮೇಲೆ ಆಗಿದೆ ಅಂತಾರೆ. ಕೆಲಸ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಬರ್ತಾರೆ. ಎಷ್ಟು ಸಲ ಬರಬೇಕು ಅಂತ ಹೇಳ್ತೀನಿ. ಒಂದೇ ಸರಿಗೆ ಆಗುತ್ತೆ ಕೆಲವ್ರಿಗೆ 5 ಸರಿ ಆಗುತ್ತೆ, ಕೆಲವೊಂದು 20 ಸರಿನೂ ಬಂದು ಹೋಗಿದ್ದಾರೆ. ಎಲ್ಲರಿಗೂ ನಾಳೆಗೆ ಆಗತ್ತೆ ಅಂತ ಆಗಲ್ಲ. ಕೆಲವು 1 ತಿಂಗಳಿಗಾಗ್ಬೋದು, ಕೆಲವು 3 ತಿಂಗಳಿಗಾಗ್ಬೋದು, ಕೆಲವು 21 ದಿನ, 48 ದಿನ, 108 ದಿನ, ಅದ್ರ ಮೇಲೆ ಆದಂಗೂ ಆಗುತ್ತೆ. ಅವರು ಗುರುಗಳೇ ಯಾರು ಗೊತ್ತಿದ್ರೆ, ಅವ್ರಿಗೆ ಏನಾದ್ರು ಆಗಿದ್ರೆ, ಹಂಗೆ ಅವರು ಪೀಡೆ ಪಿಸಾಚಿ ಏನಾದ್ರು ಅಂಥದ್ದು ಭೀತಿಗಳಿದ್ದೇನೆ ಅರಿದಿದ್ರೆ, ಹೆದರಿಕೆಗಳಿದ್ರೆ, ಮಾಟ ಮಂತ್ರ ಸಸ್ಪೆಕ್ಟೆಡ್ ಅವ್ರ ಹೆಸರುಗಳಿದ್ರೆ ಅವ್ರ ಹೆಸರಲ್ಲಿ ಹೇಳಿ ಇಲ್ಲಿ ಆಡಿಸ್ಬೋದು. ಸರ್, ಈಗ ಜರ್ಮನ್ ಟೆಕ್ನಾಲಜಿಯಿಂದ ಎಲ್ಲವನ್ನು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬೋದು, ಕಂಡುಹಿಡಿಬೋದು ಅಂತ ಹೇಳಿದ್ರಿ. ಅದನ್ನು ಡೀಟೇಲ್ ಆಗಿ ಹೇಳ್ಬೋದಾ? ಸರ್, ನೀವು ಅದನ್ನು ಜನರಲ್ ಕ್ವಶನ್ಸ್ ನೀವೇನು ಕ್ವಶನ್ಸ್ ಕೇಳ್ತೀರಾ, ಸುಳ್ಳಂತಲ್ಲ, ಮೈಂಡ್ ರೀಡು ಆಗುತ್ತೆ, ಹೇಳ್ಬೋದು. ನಮಗೇನು ಗೊತ್ತಿಲ್ಲದೆ ಹೇಳ್ಬೇಕು, ಅವ್ರ ಬಗ್ಗೆ ಗೊತ್ತಿದ್ದು ಹೇಳ್ಬಾರ್ದು. ಈಗ ಒಳಗಡೆ ಜಲ ಇದೆಯಾ, ಜಿಯೋಪತಿಕ್ ಇದೆಯಾ, ಆಮೇಲೆ ಬಾಡಿಲಿ ಏನು ಚಕ್ರಗಳನ್ನ ನೋಡ್ಬೋದು, ನಿಮ್ಮ ಮೈಂಡ್ ರೀಡ್ ಮಾಡ್ಬೋದು, ನಿಮ್ಮಲ್ಲಿ ಈಗ ಕಿಡ್ನಿ, ಲಿವರು, ಹಾರ್ಟು ಏನು ಫಂಕ್ಷನಿಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇದನ್ನ ನಾವು ನಿಮ್ಮ ಹತ್ರ ಸಂಕ್ಷಿಪ್ತವಾಗಿ ಯಾವ ಥರ ವಿವರಣೆ ತಗೋಬೋದಾ? ಇದಕ್ಕೆ ಅವಕಾಶ ಇದೆಯಾ? ಇದೆ ತೊಗೋಬೋದು. ನಾವು ಕೊಳ್ಳೇಗಾಲಕ್ಕೆ ಬಂದರೆ ಅವಕಾಶ ಮಾಡಿಕೊಡ್ತೀರಾ? ಹೌದು, ಕೆಲವು ಫ್ರೀ ಇರೋ ಟೈಮಲ್ಲಿ ಬರ್ಬೋದು. ಥ್ಯಾಂಕ್ ಯು ಸರ್. ನಾವು ಹಂಗಾರೆ ಕೊಳ್ಳೇಗಾಲಕ್ಕೆ ಬಂದು ನಿಮ್ಮನ್ನ ಭೇಟಿ ಆಗ್ತೀವಿ. ಖಂಡಿತ ನಿಮ್ಮ ಸಮಯನ ಕೊಡಿ ನಮಗೆ. ಥ್ಯಾಂಕ್ ಯು.